ಸ್ನೇಹಿತರೆ, ನಿಮಗಿದು ಸ್ವಾಗತ. ಇದು ಅಮೋಘ ಭಾರತ. ಇವತ್ತು ನಾವೊಂದು ವಿಶೇಷವಾದಂತಹ ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಭಾರತೀಯ ಸಂಸ್ಕೃತಿ ಅಂದ ತಕ್ಷಣ ಯೋಗ, ಆಯುರ್ವೇದ, ಖಗೋಳಶಾಸ್ತ್ರ ಹೀಗೆ ಹಲವಾರು ವಿಜ್ಞಾನಗಳು, ಹಲವಾರು ಆಚಾರ ವಿಚಾರಗಳು ನಮಗೆ ನೆನಪಿಗೆ ಬರ್ತವೆ. ಇಡೀ ಜಗತ್ತಿಗೆ ಶೂನ್ಯವನ್ನ ಕೊಟ್ಟು ಜಗತ್ತು ಹೀಗೆ ಸಾಗಬೇಕೆಂದು ಹೇಳಿದಂತಹ ಹೆಮ್ಮೆಯ ಸಂಸ್ಕೃತಿಯ ವಾರಸುದಾರರು ನಾವೆಲ್ಲ. ನಮ್ಮ ಹಿರಿಯರು ಇಡೀ ಜಗತ್ತಿಗೆ ಯೋಗವನ್ನ ಕಲಿಸಿದ್ರು, ಆಯುರ್ವೇದವನ್ನ ಕಲಿಸಿದ್ರು, ಹಲವಾರು ವಿಜ್ಞಾನಗಳನ್ನ ಕಲಿಸಿದ್ರು. ಹೀಗೆ ಸಾಕಷ್ಟು ವಿಚಾರಗಳನ್ನ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟರು. ಆದ್ರೆ ಪ್ರಸ್ತುತ ದಿನಮಾನಕ್ಕೆ ಸೇರಿದಂತಹ ನೀವೆಲ್ಲರೂ ಯಾವುದೋ ಪಾಶ್ಚಾತ್ಯ ಸಂಸ್ಕೃತಿಯ ಕಡೆಗೆ ನಾವೆಲ್ಲರೂ ಹೆಜ್ಜೆ ನಡೀತಾ ಇದ್ದೀವಿ. ಅದಕ್ಕೆ ನಾವು ಮಾರು ಹೋಗ್ತಿದ್ದೀವಿ. ಆದ್ರೆ ನಮ್ಮ ಸಂಸ್ಕೃತಿಯಲ್ಲೂ ಕೂಡ ಒಂದು ಶ್ರೇಷ್ಠತೆ ಇತ್ತು, ನಮ್ಮ ಸಂಸ್ಕೃತಿಯಲ್ಲೂ ಕೂಡ ಅದ್ಭುತವಾದಂತಹ ಶಕ್ತಿ ಇತ್ತು ಅನ್ನೋದನ್ನ ನಾವು ಮರಿತಾ ಇದ್ದೀವಿ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೇನೆ ಅಂದ್ರೆ ಯೋಗ ಅನ್ನುವಂಥದ್ದು ಇಡೀ ಜಗತ್ತನ್ನ ಇದೀಗ ಅಪ್ಪಿಕೊಳ್ತಾ ಇದೆ. ಆದ್ರೆ ಯೋಗವನ್ನ ಕೊಟ್ಟಿರ್ತಕ್ಕಂಥ ನಾವೇ ಯೋಗವನ್ನ ಬಿಡ್ತಾ ಇದ್ದೀವಿ. ಯೋಗ ಅಂದ ತಕ್ಷಣ ಯೋಗ ಅನ್ನೋದು ಔಷಧ ರಹಿತವಾಗಿ ನಮ್ಮ ದೇಹಕ್ಕೆ ಚಿಕಿತ್ಸೆಯನ್ನ ಕೊಡುವಂಥದ್ದು. ಈ ಯೋಗದಲ್ಲಿ ಬರುವಂತಹ ಪ್ರಾಣಾಯಾಮ ಆಗಿರಲಿ, ಧ್ಯಾನ ಆಗಿರಲಿ, ಆಹಾರ ಪದ್ಧತಿ ಆಗಿರಲಿ, ಇವೆಲ್ಲವೂ ಕೂಡ ನಮ್ಮ ಜೀವನವನ್ನ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧಾಗಿ ಇಡೋದಕ್ಕೆ ನಮ್ಮ ಹಿರಿಯರು ರೂಪಿಸಿರುವಂತಹ ಒಂದು ಅದ್ಭುತವಾದಂತಹ ಆಲೋಚನೆ. ಅದ್ರ ಜೊತೆಗೆ ಯೋಗ ಅಂದ್ರೇನೆ ಅದೊಂದು ರೀತಿಯಾದಂತಹ ಶಕ್ತಿ. ಆ ಶಕ್ತಿಯನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಬಾರಿ ಹವಣಿಸ್ತಾ ಇರ್ತೇವೆ. ಆ ರೀತಿ ಈ ನಿಟ್ಟಿನಲ್ಲಿ ಸಾಕಷ್ಟು ಯೋಗಗಳನ್ನ, ಸಾಕಷ್ಟು ಧ್ಯಾನಗಳನ್ನ, ಪ್ರಾಣಾಯಾಮದ ಹಲವಾರು ಭಂಗಿಗಳನ್ನ ನಾವು ಅಲ್ಲಿ ಇಲ್ಲಿ ಕೇಳಿ ತಿಳ್ಕೊಂಡಿರ್ತೀವಿ. ಆದ್ರೆ ಇಲ್ಲಿರುವಂತಹ ಸಿದ್ಧ ಸಮಾಧಿ ಯೋಗ ಆಶ್ರಮ ಎನ್ನುವಂಥದ್ದು ನಮ್ಮ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಸುರಶೆಟ್ಟಿಕೊಪ್ಪದಲ್ಲಿದೆ. ಈ ಆಶ್ರಮದ ವಿಶೇಷತೆ ಏನಂದ್ರೆ ಇಲ್ಲಿ ಸಾಕಷ್ಟು ಶಿಬಿರಗಳನ್ನ ಮಾಡಲಾಗ್ತದೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ಯೋಗ, ಧ್ಯಾನ, ಪ್ರಾಣಾಯಾಮ, ಆಹಾರ ಪದ್ಧತಿಯ ಬಗ್ಗೆ ಸಾಕಷ್ಟು ಚಿಂತನ ಮಂಥನಗಳು, ಅದರ ಒಂದಿಷ್ಟು ಪ್ರಾಕ್ಟಿಕಲ್ ಅನುಭವಗಳನ್ನ ಮಾಡ್ತಾ ಇರ್ತಾರೆ. ಆ ಮೂಲಕವಾಗಿ ಔಷಧಿ ಇಲ್ಲದೆ ಸಾಕಷ್ಟು ಜನರನ್ನ ಗುಣಪಡಿಸಿದಂತಹ ಯೋಗವನ್ನ ಇವರು ಹೇಳ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಜನರ ಮಾನಸಿಕವಾದಂತಹ ನೆಮ್ಮದಿಯಾಗಿರಲಿ, ಅವರ ಜೀವನದಲ್ಲಿ ಶಾಂತಿಯನ್ನ ಬಯಸೋದಾಗಿರಲಿ, ಇದೆಲ್ಲವೂ ಕೂಡ ಆಧ್ಯಾತ್ಮದ ಬದುಕಿನಲ್ಲಿ ಏನೇನು ಬೇಕೋ ಅದೆಲ್ಲವನ್ನು ಕೊಡುವಂತಹ ವಿಚಾರವನ್ನ ಈ ಸಿದ್ಧ ಸಮಾಧಿ ಯೋಗ ಆಶ್ರಮ ಮಾಡ್ಕೊಂಡು ಬಂದಿದೆ. ಕಳೆದ 25 ವರ್ಷಗಳಿಂದ ಸಾಕಷ್ಟು ಕೆಲಸವನ್ನು ಮಾಡಿರುವಂತಹ ಈ ಸಿದ್ಧ ಸಮಾಧಿ ಯೋಗ ಕೇಂದ್ರದಲ್ಲಿ ಅವರು ಯಾವ ರೀತಿಯಾದಂತಹ ಪ್ರಾಣಾಯಾಮವನ್ನು ಕಲಿಸ್ತಾರೆ, ಆಹಾರ ಪದ್ಧತಿ ಹೇಗಿರಬೇಕು ಏನು ಅನ್ನುವಂಥದ್ದನ್ನ ಇಲ್ಲಿರುವಂತಹ ಗುರೂಜಿ ಆಗಿರಲಿ, ಇಲ್ಲಿರುವಂತಹ ಹಲವಾರು ಯೋಗ ಕೇಂದ್ರದಲ್ಲಿರುವಂತಹ ಸಾಕಷ್ಟು ಜನರಿದ್ದಾರೆ. ಅವ್ರ ಮೂಲಕ ನಾವೊಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ ಬನ್ನಿ, ಒಳಗಡೆ ಹೋಗೋಣ. ಗುರುಜಿ ನಮಸ್ತೆ. ನಮಸ್ತೆ ಸರ್. ಹೆಂಗಿದ್ರಿ ಗುರುಜಿ? ಆರಾಮ ಸರ್, ಭಗವಂತನ ಆಶೀರ್ವಾದ. ಹೌದ್ರಿ. ಏನು ಈ ಸಿದ್ಧ ಸಮಾಧಿ ಯೋಗ ಆಶ್ರಮ ಅಂದ್ರ ಏನು ಅನ್ನೋದನ್ನ ನಮಗೂ ಒಂಚೂರು ತಿಳಿಸ್ಕೊಡ್ತೀರಿ ಅಂತ ಭಾವಿಸೇವಿ. ಏನು ಈ ಸಿದ್ಧ ಸಮಾಧಿ ಯೋಗ ಕೇಂದ್ರ ಅಂದ್ರ ಇದರ ಉದ್ದೇಶಗಳೇನು, ಅಥವಾ ಇದು ಆರಂಭವಾಗಿರುವಂತಹ ಹಿನ್ನೆಲೆ ಏನು? ಇದು ಸಿದ್ಧ ಸಮಾಧಿ ಯೋಗ ಅನ್ನೋದು ಋಷಿ ಪ್ರಭಾಕರ ಗುರುಜಿ ಅವರೊಬ್ರು ಏರೋನಾಟಿಕ್ ಇಂಜಿನಿಯರ್, ಕೆನಡಾದಲ್ಲಿ ವರ್ಕ್ ಮಾಡ್ತಾ ಇದ್ರು. ಇಲ್ಲಿ ಭಾರತ ಬೆಂಗಳೂರಿಗೆ ಬಂದು ಆ ಗುರುಗಳು ಸಿದ್ಧ ಸಮಾಧಿ ಯೋಗವನ್ನು ಕಂಡುಹಿಡಿದು ಎಲ್ಲರಿಗೂ ಧ್ಯಾನ ಪದ್ಧತಿ, ಆಹಾರದ ಪದ್ಧತಿ, ಪ್ರಾಣಾಯಾಮ ಇವನ್ನೆಲ್ಲ ಹೇಳೋದ್ರ ಮುಖಾಂತರ ಅವರ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಜನರಲ್ಲಿ ಮಾರ್ಪಾಡು ಮಾಡ್ತಾ ಇದ್ದಾರೆ. ಇದರ ಬ್ರಾಂಚಸ್ಗಳು ನಮ್ಮ ಕರ್ನಾಟಕ ತುಂಬಾ, ದೇಶ ತುಂಬಾ ಇದಾವೆ. ಇದು ಒಂದು ನಮ್ಮ ಸುರಶೆಟ್ಟಿಕೊಪ್ಪ ಆಶ್ರಮದಲ್ಲಿ ಗುರುಗಳು ಇಲ್ಲೆಲ್ಲ ಬಂದು ಈ ಊರಿನ ಜನ, ಇಲ್ಲಿ ಸುರಶೆಟ್ಟಿಕೊಪ್ಪದ ಗ್ರಾಮಸ್ಥರು ನಮ್ಮ ಊರಲ್ಲಿ ಇಂಥದೊಂದು ಕೇಂದ್ರ ಆಗಲಿ ಅಂತ ಹೇಳಿ ಅವರಾಗ್ಲೇ ಸ್ವ ಇಚ್ಛೆಯಿಂದ, ಸೇವೆಯಿಂದ ಇದು ನಮಗೆ 25 ವರ್ಷ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಹುಬ್ಳಿ, ಧಾರವಾಡ, ಗದಗ, ಬೆಳಗಾವಿ ಆ ಕಡೆಯಿಂದ ಎಲ್ಲರೂ ಶಿಬಿರಾರ್ಥಿಗಳು ಬಂದು 3 ದಿನಗಳ ಕಾಲ ಇಲ್ಲಿ ಇದ್ದು ನಿತ್ಯ ಸಮಾಧಿ ಯೋಗ ಶಿಬಿರಗಳನ್ನ ಇಲ್ಲಿ ಪ್ರತಿನಿತ್ಯ ಮಾಡ್ತಾ ಇರ್ತಾರೆ. ಇದು ಒಂದು ಬ್ಯಾಚ್ ವೈಸ್ ಪ್ರಕಾರ ನಡೀತಾ ಇರ್ತದೆ. ಅಂದ್ರ ಪ್ರಸ್ತುತ ದಿನಮಾನದೊಳಗೆ ನೋಡಿದಾಗೆಲ್ಲ ಯುವಕರಂದ್ರ ಬಹಳ ಬೇರೆ ಬೇರೆ ಹಾದಿಗಳನ್ನ ಹಿಡಿತಿದ್ದಾರೆ. ಬೇರೆ ಬೇರೆ ಅವರು ವಿಚಾರಗಳ ಬದಲಿ ಆಗ್ಬಿಟ್ಟಿದವ್ರಿ. ಅಂದ್ರ ಈ ಯೋಗ ಅವರನ್ನ ಆ ಕಡೆಯಿಂದ ತಗೊಂಡ್ ಬರೋದಕ್ಕೆ ಹೆಂಗ್ ಹೆಲ್ಪ್ ಮಾಡುತ್ತಂತ? ಅವರಿಗೆ ಮುಖ್ಯವಾಗಿ ಈಗಿನ ಜನರೇಷನ್ಗೆ ಏನಾಗಿದೆ ಅಂದ್ರೆ ಎಲ್ಲ ಮೊಬೈಲ್ ನಲ್ಲಿ ಅವರು ಮೊಬೈಲ್ ಆಟ ಆಡಿ ಅಥವಾ ಗೇಮ್ ಆಡಿ ಬೆಟ್ಟಿಂಗ್ ಮಾಡಿ ಬಹಳ ಸೋತ್ ಬಿಟ್ಟಿರ್ತಾರೆ. ಅಂತ ಕುಗ್ಗಿದ, ಮಾನಸಿಕವಾಗಿ ಕುಗ್ಗಿದ್ದ ಒಂದಿಷ್ಟು ಯುವಕರು ಇಲ್ಲಿ ಬರ್ತಾರೆ. ಬಂದಾಗ ಅವ್ರು ಇಮಿಡಿಯೇಟ್ ಆಗಿ 8 ದಿನದಲ್ಲಿ ಅಗಾಧವಾಗಿರುವಂತ ಬದಲಾವಣೆ ಕಾಣ್ತಾರೆ. ಅವ್ರು ಹೋಗಿ ತಮ್ಮ ಫ್ರೆಂಡ್ಸ್ ಗಳನ್ನ ಮತ್ತೆ ಇಲ್ಲಿ ಕಳಿಸ್ತಾ ಇದಾರೆ. ಇವತ್ತು ಬಂದಿದ್ದಾರೆ, ಒಂದು 3 ದಿವಸ ಆಯ್ತು ಬಂದು. ಇಲ್ಲಿ ಸಾಕಷ್ಟು ಯುವಕರೇ ಇದ್ದಾರೆ, ಅವ್ರಿಗೆ ಏನು ಕಾಯಿಲೆ ಇಲ್ಲ, ಆದ್ರೂ ಸಹಿತ ಇದು ಒಂದು ವಿಶೇಷ ಇದೆ, ಇಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳಿ ಅವರೆಲ್ಲ ಗುರುಜಿ ಹೆಚ್ಚಿನದಾಗಿ ತಿಳ್ಕೊಂಡ್ರಿ ಆಶ್ರಮದ ಒಳಗಡೆ ಬನ್ನಿ. ಇದು ನಮ್ದು ನಿತ್ಯ ಸಮಾಧಿ ಯೋಗ ಹಾಲ್. ಇಲ್ಲಿ ನಿಸರ್ಗದತ್ತವಾಗಿ ಇದ್ಕೊಂಡು ಆಹಾರದ ಬಗ್ಗೆ ಅಲ್ಲಿ ಅಗ್ನಿಹೋತ್ರವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಸದ್ಯಕ್ಕೆ ಶಿಬಿರ ಆರಂಭ ಐತಿ? ಶಿಬಿರ ನಡೆದಿದೆ, ಈಗ 3 ದಿನದಿಂದ ಆರಂಭ ಇದೆ. ಇವತ್ತು
ಇವತ್ತು ಕೊನೆಯ ದಿನ. ಅಲ್ಲಿ ಫೋಟೋದಲ್ಲಿದ್ದವರು ಯೋಗ ಬ್ರಹ್ಮ ಋಷಿ ಪ್ರಭಾಕರ್ ಗುರುಜಿ, ಅಲ್ಲಿ ಮೇಲ್ಗಡೆ ಇದ್ದವರು. ಅವರು ನಮ್ಮ ಗುರುಗಳು ಇಲ್ಲಿ ಬಂದು ಈ ಆಶ್ರಮವನ್ನ ಸೃಷ್ಟಿ ಮಾಡಿ ಇಲ್ಲಿ ನಮಗೆ ಇದನ್ನ ನೋಡ್ಕೊಂಡು ಹೋಗ್ಲಿಕ್ಕೆ, ಇಲ್ಲಿ ಒಂದು ಶಿಬಿರಗಳನ್ನು ನಡೆಸಲಿಕ್ಕೆ ಆ ಗುರುಗಳು ನಮಗೆ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸೇವಾ ಕಾರ್ಯಕ್ರಮನೆಲ್ಲರೂ ಇಲ್ಲಿ ಮಾಡ್ತಾ ಇದ್ದಾರೆ. ಇವರೆಲ್ಲಾ ಶಿಬಿರಾರ್ಥಿಗಳು ಅಣ್ಣಿಗೇರಿ ಮತ್ತು ಹುಬ್ಳಿ, ಅಲ್ಲಿಂದ ಎಲ್ಲರೂ ಬಂದಿದ್ದಾರೆ. ಯುವಕರಿದ್ದಾರೆ, ವಯಸ್ಸಾದವರು ಇದ್ದಾರೆ, ಟೀಚರ್ಸ್ ಇದ್ದಾರೆ, ಜಾಬ್ ಹೋಲ್ಡರ್ಸ್, ಇವರೆಲ್ಲ ಬಂದಿದ್ದಾರೆ. ಎಲ್ಲಾ ಇಲಾಖೆಯಲ್ಲಿ ಇದ್ದವರು ಸಹಿತ ಇಲ್ಲಿ ಬಂದು ಮಗುವಿನ ತರ ಅವರೆಲ್ಲ ಇಲ್ಲಿ ಭಾಗವಹಿಸಿ ಆನಂದದ, ಅಂದ್ರೆ ಇಲ್ಲಿಗೆ ಬರೋದ್ರಿಂದ ಒಬ್ಬ ಸಾಮಾನ್ಯನಿಗೆ ಆಗುವಂತ ಲಾಭ ಬಹಳ ಸಣ್ಣದಾಗಿ ಹೇಳೋದಾದ್ರೆ ಬಹಳ ಸಾಮಾನ್ಯನಿಗೆ ಆಗುವಂತ ಲಾಭಗಳು, ಸಾಮಾನ್ಯನಿಗೆ ಆಗುವಂತ ಲಾಭ ಅವ್ರಿಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಮೊದಲು ಒಂದು ರೀತಿ ಇರ್ತಾರೆ. ಅಗಾಧವಾಗಿರುವಂತಹ ಬದಲಾವಣೆಗಳಲ್ಲಿ ಕೇವಲ 10+3 10+3 ಈ 3 ದಿನಗಳಲ್ಲಿ ಅವರು ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಅದನ್ನ ಕಂಡುಕೊಳ್ತಾರೆ. ಅಗ್ನಿಹೋತ್ರ ಹೋಮ ವೈಯಕ್ತಿಕ ಜೀವನದಿಂದ ಹಿಡಿದುಕೊಂಡು ಜಾಗತಿಕ ಜೀವನದವರೆಗೂ ಮನುಷ್ಯ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸುತ್ತಾನೋ ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಡಬಲ್ಲಂತಹ ಶಕ್ತಿ ಈ ಅಗ್ನಿಹೋತ್ರಕ್ಕಿದೆ. ಈ ಅಗ್ನಿಹೋತ್ರ ಹೋಮ ಆಚರಣೆಯ ವೈಜ್ಞಾನಿಕ ಲಾಭಗಳನ್ನು ಹೇಳುವುದಾದರೆ, ತಮಗೆಲ್ಲ ಗೊತ್ತಿರುವ ಹಾಗೆ 1983ರಲ್ಲಿ ಭೂಪಾಲ ಅನಿಲ ದುರಂತ ಆಗಿತ್ತು. ರಾತ್ರಿ ಆ ಫ್ಯಾಕ್ಟರಿಯಿಂದ ವಿಷಾನಿಲ ಬಿಡುಗಡೆಯಾಗಿ ಸುಮಾರು 3 ಕಿಲೋಮೀಟರ್ವರೆಗೆ ವಿಷಾನಿಲ ವ್ಯಾಪ್ತಿಯಾಗಿತ್ತು. ಮಾರನೇ ದಿವಸ ಬೆಳಗ್ಗೆ 50,000 ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರೆ ಆ ವ್ಯಾಪ್ತಿಯಲ್ಲೇ ಬರುವಂತಹ 4 ಬ್ರಾಹ್ಮಣ ಕುಟುಂಬಗಳಿಗೆ ಏನೂ ಆಗಿರಲಿಲ್ಲ. ಆ ಸುದ್ದಿ ಪತ್ರಿಕೆಯಲ್ಲಿ ಬಂತು. ಜರ್ಮನಿಂದ ಒಬ್ಬ ವಿಜ್ಞಾನಿ ಬಂದ. ಈ 4 ಮನೆಗಳಿಗೆ ಯಾಕೆ ಏನೂ ಆಗಿಲ್ಲ ಅಂತ ರಿಸರ್ಚ್ ಮಾಡಿ ನೋಡಿದರೆ ಆ ಮನೆಗಳಲ್ಲಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಅಗ್ನಿಹೋತ್ರ ಹೋಮವನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ಆ ಮನೆಗೆ ವಿಷಾನಿಲ ತಾಗಿಲ್ಲ ಅನ್ನೋದನ್ನು ಆ ವಿಜ್ಞಾನಿ ರಿಪೋರ್ಟ್ ಮಾಡಿದ. ಅದರ ಜೊತೆಗೆ ಈ ಅಗ್ನಿಹೋತ್ರ ಹೋಮವನ್ನು ಆಚರಣೆ ಮಾಡಿದ ಒಂದೇ ವಾರದಲ್ಲೇ ಮನೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ಸಿಟ್ಟು ಕಡಿಮೆ ಆಗ್ತದೆ. ಪರಸ್ಪರ ಸಂಬಂಧಗಳಲ್ಲಿ ಚೈತನ್ಯವನ್ನು ಕಾಣ್ಬೋದು. ಯಾವುದೇ ಗಲಾಟೆ ಗದ್ದಲಗಳು ಆಗೋದಿಲ್ಲ. ನಿಮ್ಮ ಗಮನ ಉಸಿರಾಟದ ಕಡೆಗೆ ಇದೆ. ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನು ತೆಗೆದುಕೊಳ್ತಾ ಇದ್ದೀರಿ. ಗಂಟಲಿಂದ ಜೋರಾಗಿ ಶಬ್ದ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕ್ತಾ ಇದ್ದೀರಿ. ಶರೀರ ಪೂರ್ತಿ ಸಡಿಲವಾಗಿದೆ. ಉಸಿರಾಟದ ಕಡೆಗೆ ಗಮನ ಇದೆ. ಯೋಚನೆಗಳು ಬರ್ತಾ ಹೋಗ್ತವೆ, ಅದರ ಕಡೆ ಗಮನ ಬೇಡ. ನಿಮ್ಮ ಜೊತೆಗೇ ನೀವಿದ್ದೀರಾ. ನಿಮ್ಮ ಉಸಿರಾಟವನ್ನು ಗಮನಿಸ್ತಾ 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 ಇದ್ದೀರಾ. ಉಸಿರಾಟದ ಜೊತೆಗೆ ಇದ್ದಾಗ ಮೌನವು ನಿಮ್ಮನ್ನು ಹೇಗೆ ಆವರಿಸಿಕೊಂಡಿದೆ ಎಂಬುದನ್ನು ಗಮನಿಸಿ. ಸ್ನೇಹಿತರೆ, ಇಷ್ಟೊತ್ತು ನಾವು ಈ ಸಿದ್ಧ ಸಮಾಧಿ ಯೋಗ ಆಶ್ರಮದ ಒಂದಿಷ್ಟು ವಿಚಾರಗಳನ್ನು ನೋಡಿದ್ವಿ. ಇಲ್ಲಿರುವಂತಹ ಆಶ್ರಮವನ್ನ ನೋಡಿದ್ವಿ. ಈ ಸಿದ್ಧ ಸಮಾಧಿ ಯೋಗ ಕೇಂದ್ರದ ಪ್ರೊಸೆಸ್ ಹೇಗೆ ನಡೆಯುತ್ತೆ, ಇಲ್ಲಿ ಯಾವ ರೀತಿಯಾಗಿ ಅವರು ಔಷಧಿ ರಹಿತವಾಗಿ ಚಿಕಿತ್ಸೆಯನ್ನು ಕೊಟ್ಟು ಎಲ್ಲವನ್ನು ಹೇಗೆ ಗುಣಮುಖ ಪಡಿಸ್ತಾರೆ ಅನ್ನುವಂಥದ್ದನ್ನ ಅವರ ಕಡೆಯಿಂದ ನಾವು ತಿಳ್ಕೊಳ್ಳೋಣ. ಗುರುಜಿ, ಸಿದ್ಧ ಸಮಾಧಿ ಯೋಗ ಆಶ್ರಮದನ್ನ ಬಗ್ಗೆ ನೀವೊಂದಿಷ್ಟು ಪರಿಚಯವನ್ನ ಮಾಡಿಕೊಟ್ರಿ. ಯಾವ ರೀತಿ ಪ್ರೊಸೆಸ್ ಇದು ಅಂತ. ಅಂದ್ರೆ ಇಂದಿನ ದಿನಮಾನದಲ್ಲಿ ಏನು ಡಿಗ್ರಿ ಪಡ್ಕೊಂಡವರು, ದೊಡ್ಡ ಇದನ್ನ ಪಡ್ಕೊಂಡವರು ನಮ್ಮ ಸಂಸ್ಕೃತಿಯನ್ನ ಪ್ರಶ್ನೆ ಮಾಡ್ತಾರೆ. ಹೇಗ್ ಸಾಧ್ಯ ಔಷಧಿ ಇಲ್ದೇನೆ ಎಲ್ಲವನ್ನು ಗುಣಪಡಿಸೋದು ಅಂತ ಹೇಳಿ. ಯೋಗದ ಮೂಲಕ ಇದು ಇದೆ ಅನ್ನೋದು ಅವ್ರು ಒಪ್ಪೋದಿಲ್ಲ. ಅದನ್ನ ಹೆಂಗ್ ಹೇಳೋದು ಅಂತ. ಇದು ಬಹಳ ಹಳೆ ಪದ್ಧತಿ. ನಮ್ಮ ಋಷಿಗಳು ಈ ಯೋಗವನ್ನ ಕಂಡುಕೊಂಡಿದ್ದಾರೆ. ಸಾಕಷ್ಟು ಅಷ್ಟಾಂಗ ಯೋಗದಲ್ಲಿ ನಮಗೆ ಪತಂಜಲಿ ಮಹರ್ಷಿಗಳು ಇದರ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ. ಅದರದೇ ಆಗಿರುವಂತಹ ಯೋಗ ಅಭ್ಯಾಸ ಇವತ್ತು ಪ್ರಪಂಚಾದ್ಯಂತ ಯೋಗ 180ಕ್ಕೂ ಹೆಚ್ಚು ರಾಷ್ಟ್ರಗಳು, ನಮ್ಮ ಪ್ರಧಾನಮಂತ್ರಿಯವರು ಯೋಗ ದಿನವನ್ನ ಆಚರಣೆ ಮಾಡಿದ್ರು. ಈಗ ಈ ಯೋಗಕ್ಕೆ ಬಹಳ ಮಹತ್ವ ಸಿಗ್ತಾ ಇದೆ. ಇಲ್ಲಿ ನಮ್ಮ ಈ ಸಿದ್ಧ ಸಮಾಧಿ ಯೋಗದಲ್ಲಿ ಪಂಚಕೋಶಗಳ ಮೇಲೆ ಹೆಚ್ಚಾಗಿ ಕ್ರಿಯೆ ನಡೀತದೆ. ಪಂಚಕೋಶಗಳನ್ನ ಯಾವ ರೀತಿ ಶುದ್ಧೀಕರಣ ಮಾಡೋದು ಅಂತ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಶರೀರ ನೋಡ್ಲಿಕ್ಕೆ ಒಂದು ಅನಿಸ್ತದೆ, ಆದ್ರೆ 5 ಕೋಶಗಳಿಂದ ರಚಿತವಾಗಿರ್ತದೆ.
ಇಲ್ಲಿ ಬಂದಿರುವಂತಹ ಜನರದು ಆ 5 ಕೋಶಗಳನ್ನು ಶುದ್ಧೀಕರಣ ಇಲ್ಲಿ ನಡೀತದೆ. 10 ದಿನಗಳ ಕಾಲ ಅವ್ರ ಊರಲ್ಲೇ ನಾವು ದಿನಾಲೂ 2 ತಾಸು ಬೆಳಿಗ್ಗೆ ಅಥವಾ ಸಾಯಂಕಾಲ ಅಲ್ಲಿ ಹೋಗಿ ಅವರಿಗೆ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಆಹಾರ ಪದ್ಧತಿ, ಧ್ಯಾನ, ಒಂದಿಷ್ಟು ಜೀವನ ನಡೆಸಲಿಕ್ಕೆ ಉತ್ತಮ ತಿಳುವಳಿಕೆ, ಆ ಫಿಲಾಸಫಿ ಬೇಕಾಗ್ತದೆ. ಮೋಟಿವೇಶನ್ ಬೇಕಾಗಿದೆ. ನಮ್ಮ ಭಗವದ್ಗೀತೆಯಲ್ಲಿ ಏನಿದಾವಲ್ಲ ಅವನೊಂದಿಷ್ಟು ಪಾಯಿಂಟ್ಸ್ಗಳು ಗುರೂಜಿ ಅವರು ನಮಗೆ ಅವನು ಹೇಳಲಿಕ್ಕೆ ಹೇಳ್ತಾರೆ. ಅವರಿಗೆ ಮೋಟಿವೇಶನ್ ಮುಖಾಂತರ ಆ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನು ಸಹಿತ ಅವ್ರು ಮಾಡ್ತಾರೆ. ಆ ಕ್ಲಾಸ್ 2 ತಾಸಿನ ಮುಗಿದ ಮೇಲೆ ಅಲ್ಲೇ ಆಹಾರದ ಬಗ್ಗೆ, ನಿಸರ್ಗದತ್ತವಾಗಿರುವಂತ ಆಹಾರದ ಬಗ್ಗೆ ತಿಳ್ಕೊಂಡಿರ್ತಾರೆ. ಏನು ನಿಸರ್ಗದತ್ತವಾಗಿರುವಂತ ಆಹಾರ ಅಂದ್ರೆ ಹಣ್ಣುಗಳು, ತರಕಾರಿಗಳು, ಜೀವಂತ ಆಹಾರಗಳು. ಋಷಿ ಪ್ರಭಾಕರ್ ಗುರುಜಿಯವರು ಆ ಆಹಾರದ ಬಗ್ಗೆ ಸ್ವತಃ ತಮ್ಮ ಮೇಲೆ ಪ್ರಯೋಗವನ್ನು ಮಾಡಿಕೊಂಡು ಅದನ್ನ ಕಂಡುಕೊಂಡು ಅದನ್ನು ಸಿದ್ಧಪಡಿಸಿದ್ರು. ಅದಕ್ಕೆ ಸಿದ್ಧ ಅಂತ ಹೆಸರು. ಸಮಾಧಿ ಅಂತಂದ್ರೆ ಸಮತ್ವವಾಗಿರುವಂತ ಬುದ್ಧಿಗೆ ಸಮಾಧಿ ಅಂತ. ಯೋಗ ಅಂದ್ರೆ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಕೈಕಾಲುಗಳನ್ನು ಮಡಿಸುವುದು ಅಂತ. ಯೋಗ ಅಂದ್ರೆ ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿ ಇದು ಒಂದು ಯೋಗ. ಅದಕ್ಕೆ ಗುರುಗಳು ಅದಕ್ಕೆ ಸಿದ್ಧ ಸಮಾಧಿ ಯೋಗ ಅಂತ ಹೆಸರಿಟ್ಟು, ಇದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆಗಳಲ್ಲಿ ಸಿದ್ಧ ಸಮಾಧಿ ಯೋಗ ಕಾರ್ಯಕ್ರಮ ನಡೀತದೆ. ಇಲ್ಲಿ 5 ಕೋಶಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅನ್ನಮಯ ಕೋಶ, ನಾವು ತಿನ್ನುವಂತ ಆಹಾರ ಶುದ್ಧಿಯಾಗಿರ್ಬೇಕು. ಹೆಚ್ಚಾಗಿ ಕಾಯಿಲೆಗಳು ಬರ್ತಾ ಇರೋದು ಅನ್ನ ಸರಿ ಇಲ್ಲ, ವಿಷ ಆಹಾರವನ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ. ಹೆಚ್ಚಾಗಿ ಬೇಯಿಸಿದ ಆಹಾರವನ್ನ ಸೇವನೆ ಮಾಡ್ತೀವಿ. ಅದರಿಂದ ಒಂದಿಷ್ಟು ತೊಂದರೆಗಳಿವೆ. ಜಠರ ಶುದ್ಧಿ ಇದ್ರೆ ಆರೋಗ್ಯ ಸರಿ ಇರ್ತದೆ. ಅದಕ್ಕಾಗಿ ಇಲ್ಲಿ ಅನ್ನಮಯ ಕೋಶ ಶುದ್ಧೀಕರಣದ ಬಗ್ಗೆ, ಆಹಾರದ ಬಗ್ಗೆ ಹೆಚ್ಚು ವಿಶೇಷವಾಗಿ ಒತ್ತು ಕೊಟ್ಟು ಜೀವಂತ ಆಹಾರಗಳನ್ನ ಅವ್ರಿಗೆ ಇಲ್ಲಿ ನಾವು ಥಿಯರಿ ಹೇಳ್ತೇವೆ, ಜೊತೆಗೆ ಪ್ರಾಕ್ಟಿಕಲ್ ಕ್ಲಾಸ್ ಮೂಲಕ ಸೇವನೆ ಮಾಡಿ ಹೋಗ್ತಾರೆ. ಇಂಥದೇ ಮಲಬದ್ಧತೆ ತೊಂದರೆ ಇರ್ಬೋದು, ಮೂಲವ್ಯಾಧಿ ತೊಂದರೆ ಇರ್ಬೋದು, ಅದು ಕೇವಲ ಒಂದು 8 ದಿವಸದಲ್ಲಿ ಅವರಿಗೆ ಪೂರ್ತಿಯಾಗಿ ಆರಾಮದು. ಸಾಕಷ್ಟು ಥೈರಾಯ್ಡ್ ಇರುವಂತ ಪ್ರಾಬ್ಲಮ್ ಇರುವಂತ ಇಲ್ಲಿ ಪೇಷಂಟ್ಗಳು ಬಂದಿರ್ತಾರೆ. ಜಾಯಿಂಟ್ ಪೇನ್ ಇರ್ತಾರೆ, ಹಾರ್ಟ್ ಪ್ರಾಬ್ಲಮ್ ಇರ್ತದೆ. ಯಾವಾಗ ನಿಸರ್ಗದತ್ತವಾಗಿರುವಂತ ಆಹಾರವನ್ನು ಸೇವನೆ ಮಾಡಬೇಕು, ಅದು ಔಷಧಿ ರೂಪವಾಗಿ ಅಲ್ಲಿ ಕೆಲಸ ಮಾಡುತ್ತೆ. ಆಹಾರವೇ ಔಷಧಿಯಾಗಿ ಅವರಿಗೆ ಕಾಯಿಲೆಗಳು ಹೋಗಿ, ಆಹಾರ ನಿಸರ್ಗದತ್ತವಾಗಿರುವಂತ ಆಹಾರ, ಬೇಯಿಸದೇ ಇರುವಂತ ಆಹಾರ, ವಿಶೇಷವಾಗಿ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು, ಡ್ರೈ ಫ್ರೂಟ್ಸ್ಗಳು, ಇಂಥ ಆಹಾರವನ್ನೇ ಹೆಚ್ಚಾಗಿ ಅವರಿಗೆ ಜ್ಯೂಸ್ ವಿಶೇಷವಾಗಿ ಅವ್ರನ್ನ ಇಲ್ಲಿ ನಾವು ಮಾಡಿಕೊಡ್ತೇವೆ. ಅವ್ರನ್ನ ತಿಂದು ಅವರು ಸಂಪೂರ್ಣ ಅನ್ನಮಯ ಕೋಶನ ಶುದ್ಧಿ ಮಾಡ್ತಾರೆ. ಈಗ ನಮ್ಮ ವೀಕ್ಷಕರಿಗೆ ಮನೆಯಲ್ಲೇ ಅವ್ರು ಯಾವ ರೀತಿ ಆಹಾರವನ್ನ ಸೇವಿಸ್ಬೇಕು, ಅಥವಾ ಸಣ್ಣದಾಗಿ ಇಂಥದನ್ನ ಪ್ರತಿ ದಿವಸ ನೀವು ತ್ಯಜಿಸಿದ್ರೆ ಒಳ್ಳೆಯದು ಅಂತ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸೇವಿಸುವಂತ ಆಹಾರದಲ್ಲಿ ಇಂಥದನ್ನ ತ್ಯಜಿಸಿ ಇಂಥದನ್ನ ಅಭ್ಯಾಸ ಮಾಡ್ಕೋರಿ ಅಂತ ಯಾವ್ದಾದ್ರು ಸಲಹೆಗಳಿದ್ರೆ ನಿಮ್ ಕಡೆಯಿಂದ? ನಾವು ಹೆಚ್ಚಾಗಿ ಇಲ್ಲಿ ಶಿಬಿರಾರ್ಥಿಗಳಿಗೆ ನಾವು ಇಲ್ಲಿ ಮಕ್ಕಳ ಶಿಬಿರ ಅಂತ ಮಾಡ್ತೀವಿ. 8 ದಿವಸ ಮಕ್ಕಳು ಬಂದು ಇಲ್ಲೇ ಇರ್ತಾರೆ. ಆ ಮಕ್ಕಳಿಗೆ ನಾವು ಏನ್ ಹೇಳ್ತೇವೆ ಅಂದ್ರೆ 8 ದಿವಸ ಆ ಮಕ್ಕಳಿಗೆ ನಾವು ಬೇಕರಿ, ಇದು ಫಾಸ್ಟ್ ಫುಡ್ ಆಹಾರ ಅದನ್ನು ಪೂರ್ತಿ ಬಿಟ್ಟು ಮಕ್ಕಳು ಇಲ್ಲಿ ನೇಚರ್ ಫುಡ್ ಅನ್ನ ತಿನ್ಕೊಂಡು ಇಲ್ಲಿ ಪೂರ್ಣವಾಗಿ. ಅದಕ್ಕೆ ನಾನು ಪಾಲಕರಿಗೆ ಎಲ್ಲರಿಗೂ ಕೇಳ್ಕೊಳ್ಳೋದು, ತಮ್ಮ ಮಕ್ಕಳಿಗೆ ಆಯ್ತು, ತಾವಾಯ್ತು, ಇಲ್ಲಿ ಮಕ್ಕಳಿಗೆ ಬೇಕರಿ ಮತ್ತು ಫಾಸ್ಟ್ ಫುಡ್ ಆಹಾರವನ್ನ ಸಂಪೂರ್ಣ ಬಿಡಬೇಕಾಗ್ತದೆ. ಅದ್ರ ಜೊತೆ ಮಕ್ಕಳಿಗೆ ಹಣ್ಣುಗಳು, ಡ್ರೈ ಫ್ರೂಟ್ಸ್ಗಳು, ಅವುಗಳ ಅಭ್ಯಾಸ ತಾವು ಮಾಡ್ಕೋಬೇಕು, ಮಕ್ಕಳಿಗೆ ಸಹಿತ ಅದರ ರುಚಿಯನ್ನ ತೋರಿಸ್ಬೇಕು ಅಂತ ಹೇಳ್ಕೊಳ್ತಾರೆ. ನೆಕ್ಸ್ಟ್ ಆಹಾರ ಕೋಶ ಆದ ನಂತರ, ಆಹಾರ ಕೋಶ ಆದ ನಂತರ ಮುಂದೆ ಬರೋದು ಪ್ರಾಣಾಯಾಮ, ಪ್ರಾಣಮಯ ಕೋಶ ಶುದ್ಧಿ. ಈಗ ಹೆಚ್ಚಾಗಿ ಇವತ್ತಿನ ಯಂಗ್ ಜನರೇಷನ್ಗೆ ಪ್ರಾಣಶಕ್ತಿ ಕಡಿಮೆ ಇದೆ. ಪ್ರಾಣಶಕ್ತಿ ಕೊರತೆಯಿಂದ ಎಲ್ಲ ನರಗಳು ವೀಕ್ ಆಗಿ ಏನೇನು ತೊಂದರೆಗಳಾಗ್ತದೆ. ಇಲ್ಲಿ ಪ್ರಾಣಾಯಾಮ 10 ಪ್ರಾಣಾಯಾಮಗಳನ್ನ ನಾವು ಹೇಳ್ತೇವೆ. 3 ವಿಭಾಗೀಯ ಪ್ರಾಣಾಯಾಮ, 5 ಮುದ್ರಾ ಪ್ರಾಣಾಯಾಮ. ಅವುಗಳ ಮುಖಾಂತರ ಶರೀರದಲ್ಲಿ 72,000 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ನರನಾಡಿಗಳಿವೆ. ಪ್ರಾಣಶಕ್ತಿ ಫ್ಲೋ ಆಗಿ ಒಂದೊಂದು ಭಾಗಕ್ಕೆ ಪ್ರಾಣಶಕ್ತಿ ರೀಚ್ ಮಾಡಿದಾಗ ಅಲ್ಲಿ ಪ್ರಾಣಿಕ್ ಎನರ್ಜಿ ಹೋಗಿ ಅದು ಹೀಲ್ ಆಗಿ ಆ ನೋವು ಸಂಪೂರ್ಣ ಕಡಿಮೆ ಆಗಿರುವಂತಹ ಸಾಕಷ್ಟು ಉದಾಹರಣೆಗಳು. ಅಂದ್ರೆ ಈಗ ಆಹಾರ ಕೋಶ ಆಗಿರಲಿ ಅಥವಾ ಪ್ರಾಣಕೋಶದಿಂದ ಯಾರಾದ್ರೂ ತಮ್ಮ ಅನುಭವಕ್ಕೆ ಬಂದಂತೆ ಯಾರಾದ್ರೂ ಅದರಿಂದ ಯೂಸ್ ಪಡ್ಕೊಂಡವ್ರು ನಿಮ್ಮ ಉದಾಹರಣೆ ಕೊಟ್ಟು ಹೇಳೋದಾದ್ರೆ? ಉದಾಹರಣೆ ಕೊಟ್ಟು ಹೇಳೋದು ಅಂತಂದ್ರೆ ಇಲ್ಲೇ ತಾವು ಈಗ ಅನುಭವ ಅವ್ರದ್ದು ಸ್ವತಃ ತಾವೇ ಕೇಳ್ಬೋದು. ಒಂದು ಅಥಣಿಯಲ್ಲಿ ನಾನು ಒಂದು ಶಿಬಿರ ಮಾಡ್ತಾ ಇದ್ದೆ. ಅಲ್ಲಿ ಒಬ್ಬಳು ಅಜ್ಜಿ 60 ವರ್ಷದ, ಅವ್ರ ತಲೆ ಯಾವಾಗಲೂ ಈ ರೀತಿ ಶೇಕ್ ಆಗ್ತಾ ಇದೆ. ಯಾವಾಗ ಆ ಅಜ್ಜಿ ಪ್ರಾಣಾಯಾಮವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು, ಕೇವಲ ಒಂದು 10 ದಿವಸದಲ್ಲಿ ಆ ತಲೆ ಶೇಕ್ ಆಗೋದು ಸ್ಟಾಪ್ ಆಯ್ತು. ಒಬ್ರು ನಮ್ಮ ಗೆಳೆಯರು, ಅವ್ರಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು. ಡಾಕ್ಟರ್ ಅವ್ರಿಗೆ 3 ತಿಂಗಳು ಅಂತ ಹೇಳಿ ಟೈಮ್ ಕೊಟ್ಟಿದ್ರು. 3 ತಿಂಗಳು ಅಷ್ಟೇ ಬದುಕ್ತಾರೆ ಇವರು. ಆವಾಗ ಅವರು ಬಂದು ಹುಬ್ಳಿಯಲ್ಲಿ ಈ ಸಿದ್ಧ ಸಮಾಧಿ ಕ್ಲಾಸನ್ನ ತೆಗೆದುಕೊಂಡ್ರು.
ಪ್ರಾಣಾಯಾಮ ಮಾಡಿದ್ರು. ಈಗ ಅವರೊಬ್ರು ಬಂಕಾಪುರ ಆ ಕಡೆಗೆ ಸಿದ್ಧ ಸಮಾಧಿ ಯೋಗದ ಟೀಚರ್ ಆಗಿ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಇಂಥ ಚಮತ್ಕಾರಿ ರೂಪದಲ್ಲಿ ಪ್ರಾಣಾಯಾಮದ ಇಫೆಕ್ಟ್ ಆಗ್ತಾ ಇದೆ. ಮನೋಮಯ ಕೋಶದ ಬಗ್ಗೆ ಮನಸ್ಸು ಚಂಚಲ ಆಗಿಬಿಟ್ಟಿದೆ. ಟೆನ್ಷನ್ಗಳು, ಮಾನಸಿಕ ಒತ್ತಡ ಬಹಳ ಆಗ್ತಾ ಇದೆ. ದಿನಾಲೂ ನಿದ್ದೆ ಮಾಡ್ತೀವಿ ನಾವು. ನಿದ್ದೆ ಮಾಡಿದ್ರೆ ಆ ಮಾನಸಿಕ ಒತ್ತಡ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಕೆಲವು ಡೀಪ್ ರೂಟೆಡ್ ಟೆನ್ಷನ್ ಇರ್ತಾವೆ. ಅವುಗಳನ್ನ ಹೋಗಿಸ್ಬೇಕಾದ್ರೆ ನಾವು ಧ್ಯಾನದ ಅವಶ್ಯಕತೆ ಇರ್ತದೆ. ಋಷಿ ಮುನಿಗಳು ಧ್ಯಾನದಲ್ಲಿ ಅಗಾಧವಾಗಿರುವಂತ ಸಾಧನೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತಿನ ಪೀಳಿಗೆಗೆ ಈ ಧ್ಯಾನದ ಪರಿಚಯವನ್ನ ಮಾಡಿಸ್ಬೇಕಂತೇಳಿ ನಮ್ಮ ಗುರುಗಳು ಅದನ್ನ ಸ್ವತಃ ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು 1978ರಲ್ಲಿ ಈ ಸಿದ್ಧ ಸಮಾಧಿ ಯೋಗದ ಮುಖಾಂತರ ಎಲ್ಲಾ ಕಡೆಗೆ ಧ್ಯಾನದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದು ಧ್ಯಾನ 15 ನಿಮಿಷದ ಧ್ಯಾನ. ಏನು ಮಾಡದೆ ಸುಮ್ಮನೆ ಇರು, ನಿರ್ವಿಕಲ್ಪ ಸಮಾಧಿ ಅಂತ ಬರ್ತದೆ. ಧ್ಯಾನದಲ್ಲಿ 108 ಧ್ಯಾನಗಳು. ಇಲ್ಲಿ ಆ ಗುರುಗಳು ನಮಗೆ ನಿರ್ವಿಕಲ್ಪ ಸಮಾಧಿ, ನಮ್ಮ ದಿನನಿತ್ಯದ ಎಲ್ಲಾ ಕೆಲಸಗಳನ್ನು ಮಾಡ್ಕೊಂಡು ಸ್ವಲ್ಪ ಆರಾಮಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿದಾಗ ಮಾನಸಿಕ ಒತ್ತಡಗಳು ಹೋಗ್ತವೆ, ಭಯ ಹೋಗ್ತದೆ, ಮಕ್ಕಳಿಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗಿರುತ್ತೆ. ಇದು ಧ್ಯಾನ. ಮುಂದಿನ ಕೋಶ ವಿಜ್ಞಾನಮಯ ಕೋಶ. ಇದು ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ನಮಗೆಲ್ಲರಿಗೂ ಒಂದು ಜ್ಞಾನ ಇದೆ. ಯಾವ ಜ್ಞಾನ ಅಂತಂದ್ರೆ ಹೊಟ್ಟೆ ತುಂಬಿಕೊಳ್ಳೋ ಸಲುವಾಗಿ ಒಂದಿಷ್ಟು ಪಡ್ಕೊಳ್ಳುವಂತ ಜ್ಞಾನ. ಆದರೆ ಆತ್ಮಜ್ಞಾನ ಅಂತ ಹಿಂದೆ ಗುರುಕುಲದಲ್ಲಿ ಆತ್ಮಜ್ಞಾನವನ್ನು ಗುರುಗಳು ಕೊಡ್ತಿದ್ರು. ಈಗಿನ ಯುವ ಪೀಳಿಗೆಗೆ ಆತ್ಮಜ್ಞಾನದ ಕೊರತೆ ಇದೆ. ಅದಕ್ಕೋಸ್ಕರ ಇಲ್ಲಿ ವಿಜ್ಞಾನಮಯ ಕೋಶದ ಮುಖಾಂತರ ಆತ್ಮಜ್ಞಾನವನ್ನು ನಾವು ಇಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಆಗಿ ಕೊಡ್ತೀವಿ. 5ನೇ ಕೋಶದ ಬಗ್ಗೆ ಹೇಳೋದಾದ್ರೆ ಆನಂದಮಯ ಕೋಶ. ಆನಂದವಾಗಿ ಹೇಗೆ ಬದುಕಬೇಕು, ಕಾರಣ ಇಲ್ಲಾರದೆ ಆನಂದವಾಗಿರೋದು, ಅತಿ ಸುಲಭವಾಗಿ ಸರಳವಾಗಿ ಮಗುವಾಗಿ ಹೇಗೆ ಬದುಕಬೇಕು ಅನ್ನೋದನ್ನ ನಾವಿಲ್ಲಿ ಆಟದ ಮುಖಾಂತರ, ಫನ್ ಕ್ಲಬ್ಗಳ ಮುಖಾಂತರ, ಇಲ್ಲಿ ದೊಡ್ಡವರಿಗೂ ಸಹಿತ ದೊಡ್ಡವರಿಂದ ಮಗುವಾಗುದು, ನಾನು ಯಾರು ಅಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ಕೊಂಡು ಮಗುವಾಗಿ ಆನಂದವನ್ನು ಪಡೋದು ಇಲ್ಲಿ ಹೇಳಿಕೊಡ್ತೇವೆ. ಇಲ್ಲಿ 5 ಕೋಶಗಳ ಈ ರೀತಿ ಶುದ್ಧೀಕರಣ ನಾವು ಮಾಡ್ತಾ ಇದ್ದೀವಿ. ಗುರುಜಿ, ಈಗ ಈ 5 ಕೋಶಗಳಿಂದ ಉಪಯೋಗವನ್ನು ಪಡ್ಕೊಂಡು ಈ ನಿಮ್ಮ ಶಿಬಿರಗಳನ್ನ ಅಟೆಂಡ್ ಮಾಡಿ ಇದರಿಂದ ಬದಲಾವಣೆಯನ್ನು ಪಡ್ಕೊಂಡು ಎಲ್ಲರೂ ಪಡ್ಕೊಂಡಿರ್ತಾರೆ. ಬಟ್ ಅಚ್ಚರಿಯ ರೀತಿ ಒಳಗೆ ಬದಲಾವಣೆ ಪಡ್ಕೊಂಡವ್ರು ಬೇರೆ ಇರ್ತಾರೆ. ಅವರು ಯಾವಾಗಲೂ ನಿಮ್ಮ ನಿಮ್ಮ ನೆನಪಿನೊಳಗೆ ಇರ್ತಾರ. ಅವ್ರು ಅಚ್ಚರಿಯ ರೀತಿ ಒಳಗೆ ಬದಲಾವಣೆ 2-3 ಉದಾಹರಣೆ ಯಾರು ಅಂತವ್ರು? ಈಗ ಹಿಂದೆ ಹೇಳಿದ್ದೆ ನಾನು, ಒಬ್ರು ಬ್ರೈನ್ ಟ್ಯೂಮರ್ ಆಗಿತ್ತು. ಎಷ್ಟೋ ಜನ ಸಾಧಕರು ಪ್ಯಾರಲಿಸ್ ಪೇಷಂಟ್ಗಳು ಬಂದಿರ್ತಾರೆ. ಕೇವಲ ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಅವರು ಸರಿಯಾಗಿರುವಂತ ಉದಾಹರಣೆಗಳು ಸಾಕಷ್ಟು ಇದಾವೆ. ಬ್ಯಾಕ್ ಪೇನ್ ಅಂತ ಬರ್ತಾರೆ, ಇನ್ನೇನು ಹೋಗಿ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಡಾಕ್ಟರ್ ಹೇಳ್ತಾರೆ, ನೀನು ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ. ಯಂಗ್ ಏಜ್ನವರು ಇಲ್ಲಿ ಬಂದು ಪ್ರಾಣಾಯಾಮ ಮಾಡಿದಾಗ ಕೇವಲ ಒಂದು 15 ದಿವಸದಲ್ಲಿ ಬ್ಯಾಕ್ ಪೇನ್ ಪೂರ್ತಿ ಮಾಯ ಆಗಿಬಿಡ್ತದೆ. ಮತ್ತೆ ಯುವಕರಿಗೆ ಯಾವ ರೀತಿ ಉಪಯೋಗ ಆಗ್ತದೆ? ಇದು ಯುವಕರಿಗೆ, ಇವತ್ತಿನ ಯುವ ಪೀಳಿಗೆ ಹೆಚ್ಚಾಗಿ ಮೊಬೈಲು, ಟಿವಿ ಅಥವಾ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇದು ಯುವಕರಿಗೆ ಈ ಒಂದು ಕೋರ್ಸ್ಗೆ ಅವ್ರು ಬಂದ್ರೆ ಅವ್ರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಮುಂದೆ ಅವ್ರ ಗುರಿಯನ್ನ ಯಾವ ರೀತಿ ಸಾಧಿಸಬೇಕು ಅನ್ನೋದನ್ನ ಯುವಕರಿಗೆ ಇಲ್ಲಿ ಒಂದು ಕೌನ್ಸಿಲಿಂಗ್ ಮುಖಾಂತರ ಈ ಒಂದು ಕೋರ್ಸ್ನಲ್ಲಿ ಅವರಿಗೆ ತಿಳಿ ಹೇಳಲಾಗ್ತದೆ. ಅಂದ್ರೆ ನೀವು ನಡೆಸುವಂತ ಈ ಶಿಬಿರದ ಸ್ಥಿತಿ ಅಂದ್ರೆ ಪ್ರೊಸೆಸ್ ಹೆಂಗಿರ್ತೈತಿ? ಯಾವ ರೀತಿ, ಎಷ್ಟು ದಿನಗಳು, ಏನು ಇದ್ರ ಫೀಸ್ ಏನು, ಅಥವಾ ಇದರಲ್ಲಿ ಇರುವಂತಹ ಎಲ್ಲ ಸ್ಟ್ರಕ್ಚರ್ಸ್ ಹೇಗಿರುತ್ತೆ, ಅದರದೊಂದು ಪರಿಕಲ್ಪನೆ. ಇಲ್ಲಿ ನಾವು 10 ದಿನಗಳ ದಿನಾಲು 10 ದಿನಗಳ ಆಯಾ ಊರಲ್ಲಿ, ಸಿಟಿಗಳೆಲ್ಲ ಇಲ್ಲಿ ಸಣ್ಣ ಸಣ್ಣ ಹಳ್ಳಿಗಳೆಲ್ಲ ಅವರಾಗ್ಲಿ ನಮಗೆ ಕರೀತಾರೆ, ಬನ್ನಿ ಇಂತಲ್ಲಿ ಕ್ಲಾಸ್ ಮಾಡಿ ಅಂತೇಳಿ. ನಾವು ಹೋಗಿ ಒಂದ್ ಯಾವ್ದೋ ಸ್ಕೂಲನೋ ಹಾಲ್ನೋ ಅಲ್ಲಿ ಹೋಗಿ ಪ್ರತಿನಿತ್ಯ ಒಂದು 2 ತಾಸು ಅವರಿಗೆ ಇವೆಲ್ಲ ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ಧ್ಯಾನ, ಆಹಾರ ಪದ್ಧತಿ ದಿನಾಲು 2 ತಾಸು ಟ್ರೈನಿಂಗ್ ಕೊಟ್ಟು ಬರ್ತಾರೆ 10 ದಿನಗಳ ಕಾಲ. 10 ದಿನಗಳ ಮಧ್ಯದಲ್ಲಿ ಒಂದ್ ದಿವಸ ಬ್ರಹ್ಮೋಪದೇಶ ಕಾರ್ಯಕ್ರಮ ಇರ್ತದೆ, ಅಂದ್ರೆ ಧ್ಯಾನದ ಕಾರ್ಯಕ್ರಮ. ಅವತ್ತು ಫುಲ್ ಡೇ ಇರ್ತದೆ. ಅವತ್ತು ಹಸಿ ತರಕಾರಿಯ ಮೃಷ್ಟಾನ ಭೋಜನ, ಅದನ್ನು ತಿನ್ಕೊಂಡು ಧ್ಯಾನವನ್ನ ಮಾಡಿಕೊಂಡು ಆಟವನ್ನ ಆಡ್ಕೊಂಡು ಮಾಡುವಂತ ಒಂದು ಬ್ರಹ್ಮೋಪದೇಶ ಕಾರ್ಯಕ್ರಮ. 10 ದಿವಸ ಅಲ್ಲಿ ಮುಗಿದ ಮೇಲೆ ಈ ಆಶ್ರಮಕ್ಕೆ 3 ದಿನಗಳ ತರಬೇತಿಗೆ ಅವರೆಲ್ಲರೂ ಸೇರಿ ಒಂದು ವೆಹಿಕಲ್ ಮಾಡ್ಕೊಂಡು ಇಲ್ಲಿ ಬಂದು 3 ದಿನಗಳ ಕಾಲ ಇಲ್ಲಿ ಅವ್ರ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿರ್ತವೆ. ಎಲ್ಲಾ ಜಂಜಾಟಗಳನ್ನ ಇಲ್ಲಿ ಬಿಟ್ಟು ಇಲ್ಲಿ ಬಂದು ಆರಾಮಾಗಿ ಇದ್ಕೊಂಡು
ಈ ಒಂದು 5 ಕೋಶಗಳ ಸುದ್ದಿ ಇನ್ನೂ ಡೀಪ್ ಆಗಿ ಇಲ್ಲಿ ನಾವು ಮಾಡ್ತೀವಿ. ಫೀಸ್ ಸ್ಟ್ರಕ್ಚರ್ ಇದ್ರದ್ದು ಡಿಪೆಂಡ್ ಅಪಾನ್ ಸಿಟಿ ಇದ್ದಾಗ ಸ್ವಲ್ಪ ಒಂದು ನಾವು 2,000 2,500 ಈ ರೀತಿ ಮಾಡ್ತೀವಿ. ಹಳ್ಳಿಗಳಲ್ಲಿ ಒಂದ್ ಸ್ವಲ್ಪ ಒಂದು 200 ಹಿಂಗೆ ಕಡಿಮೆ ಇಟ್ಟು 1,800 1,500 ಈ ರೀತಿ ನಾವು ಫೀಸ್ ಸ್ಟ್ರಕ್ಚರ್ ಇರ್ತದೆ. ಆ ಫೀಸ್ ಇಲ್ಲಿ 3 ದಿವಸ ಇರ್ಲಿಕ್ಕೆ, ನಮ್ದು ಓಡಾಡ್ಲಿಕ್ಕೆ ಎಕ್ಸ್ಪೆಂಡಿಚರ್, ನಮ್ದೇ ಆಗಿರುವಂತ ಒಂದು ಸಂಸ್ಥೆ ಇದೆ, ಋಷಿ ಸಂಸ್ಕಾರ ವಿದ್ಯಾಕೇಂದ್ರ ಅಂತ, ಆ ಟ್ರಸ್ಟ್ ಇದೆ. ಆ ಟ್ರಸ್ಟ್ ಮುಖಾಂತರ ಇದು ಫೀಸ್ ಸ್ಟ್ರಕ್ಚರ್ ಎಲ್ಲ ಇದು ಮಾಡ್ಕೊಂಡು ನಾವು ನಡೆಸ್ತಾ ಇದ್ದೀವಿ. ಬ್ಯೂಸಿ ಸ್ಕೆಡ್ಯೂಲ್ ಅಂದ್ರೆ ನಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಇಂದಿನ ದಿನಮಾನಕ್ಕೆ ಯಾವ್ದಂದ್ರೆ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗಿ ರಾತ್ರಿ ಬಂದು ಮನೆ ಮಲ್ಕೊಳ್ಳೋದೇ ಇಂದಿನ ದೊಡ್ಡ ಸಾಧನೆಯಾಗಿ ನಾವು ಮಾರ್ಪಟ್ಟು ಬಿಟ್ಟಿದ್ದೀವಿ. ಆದ್ರೆ ಇದಕ್ಕೂ ಕೂಡ ದೊಡ್ಡದಾದಂತಹ ಸಾಧನೆ ಇದೆ. ಇದಕ್ಕೂ ಕೂಡ ಎಲ್ಲವನ್ನು ಬಿಟ್ಟು ಬದುಕಬೇಕು, ಶಾಂತಿಯನ್ನ ಹುಡುಕ್ಬೇಕು ಅನ್ನುವಂತ ಹತ್ರ ನಾವೆಲ್ಲರೂ ಹೊರಟಿದ್ದೀವಿ. ಅದಕ್ಕಾಗಿ ಯೋಗ ಅನ್ನುವಂಥದ್ದು, ಪ್ರಾಣಾಯಾಮ ಅನ್ನುವಂಥದ್ದು, ಧ್ಯಾನ ಅನ್ನುವಂಥದ್ದು ನಮ್ಮೆಲ್ಲರ ಜೀವನಕ್ಕೂ ಒಂದು ಉತ್ಸಾಹವನ್ನ, ಒಂದು ಶಕ್ತಿಯನ್ನ ತುಂಬುವಂತ ಕೆಲಸವನ್ನು ಮಾಡುತ್ತೆ. ಈ ಶಿಬಿರವನ್ನ ಏನು ಗುರುಗಳು ಹೇಳಿರುವಂತ ಈ ಶಿಬಿರ ಇವತ್ತಿಗೆ ಮುಕ್ತಾಯಗೊಳ್ತಿದೆ. ಈ ಶಿಬಿರದಲ್ಲಿ ಸಾಕಷ್ಟು ಜನ ಪಾಲ್ಗೊಂಡಿದ್ರು. ಅವರ ಒಂದಿಷ್ಟು ಅನುಭವಗಳನ್ನ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದೀನಿ. ಇದೀಗ ಅವರ ಅನುಭವವನ್ನ ಕೇಳೋಣ, ಬನ್ನಿ. ನಮಸ್ಕಾರ. ತಮ್ಮ ಊರು ಹೆಸರು? ನನ್ನ ಹೆಸರು ಗಂಗಾಧರ್ ಹಿರೇಮಠ ಅಂತ. ನಾನು ಪ್ರೌಢಶಾಲಾ ಶಿಕ್ಷಕ, ಹುಬ್ಳಿಯಿಂದ ಬಂದಿದ್ದೀನಿ. ನಾನು ಮೊದಲು ಇಲ್ಲಿ ನನಗೆ ಗ್ಯಾಸ್ಟ್ರೈಟು ಮತ್ತು ಡಿಸ್ಕ್ ಬಲ್ಸು ಮತ್ತು ಸರ್ವೈಕಲ್ಲು, ಸ್ಪಾಂಡ್ಲಸ್ ಹಿಂಗೆ ಅನೇಕ ಸಮಸ್ಯೆಗಳಿಂದ ನಾನು ನರಳ್ತಾ ಇದ್ದೆ. ಭಾಳಷ್ಟು ಡಾಕ್ಟರ್ಗಳಿಗೆ, ದವಾಖಾನೆಗಳಿಗೆ ತೋರಿಸಿದ್ದೆ. ತಾತ್ಕಾಲಿಕ ರಿಲೀಫ್ ಸಿಕ್ಕಿತ್ತು. ಆದ್ರೆ ಈ ರೀತಿ ಭಾಳಷ್ಟು ನನಗೆ ಯಾವುದೇ ರೀತಿಯ ಸಮಾಧಾನ ಕೊಡುವಂಥ ಆರೋಗ್ಯ ಇರಲಿಲ್ಲ. ಹೀಗಾಗಿ ನಾನು ಇನ್ನು ಹುಡುಕ್ತಾ ಇರುವಂಥ ಸಂದರ್ಭದೊಳಗೆ ಈ ಗುರೂಜಿಯವರ ಈ ಒಂದು ಸಿದ್ಧಿ ಸಮಾಧಿ ಯೋಗದ ಮಾಹಿತಿ ಸಿಕ್ತು. ಹೀಗಾಗಿ ನಾನು ಈ ತರಬೇತಿಗೆ ಸೇರಿಕೊಂಡೆ. 10 ದಿವಸ ಮತ್ತು ಈ 3 ದಿವಸದ ತರಬೇತಿಯಲ್ಲಿ ನನ್ನ ಈ ಹೊಟ್ಟೆಯ ಸಮಸ್ಯೆ, ಗ್ಯಾಸ್ಟ್ರೈಟ್ ಆಗಲಿ, ಜಠರ ಸಮಸ್ಯೆ ಮತ್ತು ಈ ಎಲ್ಲ ಜಾಯಿಂಟ್ ಪೇನು ಮತ್ತು ಈ ಡಿಸ್ಕ್ ಬಲ್ಸ್ನಂಥ ಎಲ್ಲ ಈ ಸಮಸ್ಯೆಗಳು ಭಾಳಷ್ಟು ನಿವಾರಣೆ ಆಗ್ಯಾವು. ಈಗ ನಾನು ಭಾಳಷ್ಟು ಆರಾಮವಾಗಿದ್ದೇನೆ ಮತ್ತು ಮಾನಸಿಕವಾಗಿಯೂ ನನಗೆ ಸಾಕಷ್ಟು ನೆಮ್ಮದಿ ಮತ್ತು ಶಾಂತಿ ದೊರಕೈತಿ ಅಂಥೇಳಿ, ಸತ್ಯವಾಗಿ ಅಂಥೇಳಿ ನಾನು ಇದನ್ನು. ಜೈ ಗುರುದೇವ್. ನನ್ನ ಹೆಸರು ಶ್ರುತಿ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಫ್ರೀಲ್ಯಾನ್ಸ್ ಇಂಟೀರಿಯರ್ ಡಿಸೈನರ್ ಆಗಿದ್ದೆ. ನನಗೆ ತುಂಬ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಇಶ್ಯೂಸ್ ಇತ್ತು. ಇಲ್ಲಿ ಬಂದು ಈ ಶಿಬಿರ ಅಟೆಂಡ್ ಮಾಡಿದ ಮೇಲೆ ನಾನು 95% ಕ್ಯೂರ್ ಆಗಿ, ಇವಾಗ ನನಗೆ ಸ್ಲೀಪ್ ಇಶ್ಯೂಸ್ ಇತ್ತು. ಅಂದರೆ ರಾತ್ರಿ ಎಲ್ಲ ನಿದ್ದೆ ಬರ್ತಿರ್ಲಿಲ್ಲ. ಇಲ್ಲಿ ಬಂದು ಇದೆಲ್ಲ ಮಾಡಿದ ಮೇಲೆ ಚೆನ್ನಾಗಿ ನಿದ್ದೆ ಬರ್ತಿದೆ. ನನ್ನ ಆರೋಗ್ಯಕ್ಕಿಂತ ತುಂಬ ಸುಧಾರಣೆ ಆಗಿದೆ. ನಿಮ್ಮ ಹೆಸರು? ನನ್ನ ಹೆಸರು ಸೋಮಶೇಖರಯ್ಯ ಚಿಕ್ಕಮಠ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ಈ ಶಿಬಿರವನ್ನು ಸೇರಲು ಕಾರಣವೇನೆಂದರೆ, ನನಗೆ ಸಕ್ಕರೆ ಕಾಯಿಲೆ ಇರುವುದರಿಂದ ಇದರ ಉಪಯೋಗ ಆಗ್ತೈತಿ ಅಂತ ನನಗೆ ತಿಳಿಸಿದರು. ಈಗ ನನಗೆ ಅದು ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬಂದದ. ಜೈ ಗುರುದೇವ್. ನನ್ನ ಹೆಸರು ಪದ್ಮಶ್ರೀ ಕಲ್ಲಾಪುರ್ ಅಂತ. ನಾನು ಹುಬ್ಳಿಯಿಂದ ಬಂದಿದ್ದೇನೆ. ಈ ಶಿಬಿರದಿಂದ ನನಗೆ ಸಾಕಷ್ಟು ಲಾಭಗಳಾಗಿದ್ದಾವೆ. ನಾನು ಸುಮಾರಿಗೆ 2-3 ತಿಂಗಳಿಂದ ತುಂಬ ಟ್ರಸ್ಟಿಗೆ ಒಳಗಾಗಿದೆ. ತುಂಬ ಒತ್ತಡ, ಮಾನಸಿಕ ಒತ್ತಡ, ಊಟ ಸೇರ್ತಾ ಇರಲಿಲ್ಲ, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಹೀಗಾಗಿ ನಾನು ಬಹಳ ಕಷ್ಟಪಟ್ಟೆ. ಈ ಶಿಬಿರಕ್ಕೆ ಬಂದು ಎಲ್ಲ ಇವ್ರು ಹೇಳ್ಕೊಟ್ಟಂತಹ ಎಲ್ಲ ಒಂದು ಆಸನಗಳಾಗಲಿ ಮತ್ತೊಂದು ಯೋಗಗಳಾಗಲಿ ಎಲ್ಲ ಮಾಡಿ ಆದಮೇಲೆ ನಿಜವಾಗ್ಲೂ ಟ್ಯಾಬ್ಲೆಟ್ಸ್ ತಗೊಳ್ದಿದ್ರೆ ನಂಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಆದರೆ ಈಗ ಇಲ್ಲಿ ಬಂದಾಗಿಂದ ನಾನು ಒಂದೂ ಟ್ಯಾಬ್ಲೆಟ್ ತಗೊಂಡಿಲ್ಲ. ನನಗೆ ತುಂಬ ಖುಷಿಯಾಗಿದೆ. ಕಣ್ಣು ತುಂಬ ನಿದ್ದೆ ಮಾಡಿದ್ದೀನಿ. ಊಟ ಕೂಡ ಇಲ್ಲಿ ಬಂದಮೇಲೆ ಚೆನ್ನಾಗಿ ಊಟ ಮಾಡಿದ್ದೀನಿ. ಜೈ ಗುರುದೇವ್. ನಾನು ಗಾಯತ್ರಿ ಅಣ್ಣಿಗೇರಿ ಅಂತ ಬಂದಿದ್ದೀನಿ. ನಾ ಈ ಶಿಬಿರಕ್ಕೆ ಅಟೆಂಡ್ ಆದ್ಮೇಲೆ ನಂದು ಫಸ್ಟ್ ಇರೋ ಜೀವನನ ಬೇರೆ ಇತ್ತು. ಇಲ್ಲಿ ಬಂದ್ಮೇಲೆ ನನ್ನ ಜೀವನನ ಬೇರೆ ಆಯ್ತು. ನಾನು ಈಗಿನ ಯೂತ್ ಆಗಿರೋದ್ರಿಂದ ಈಗಿನ ಯೂತ್ಸ್ ಎಲ್ಲ ಬಹಳ ಫ್ಯಾಷನ್ಗೆ ಅಡಾಪ್ಟ್ ಆಗ್ಬಿಟ್ಟಿದಾರ. ಸೊ ನಾವು ಆ ಫ್ಯಾಷನ್ ಅನ್ನ ಬಿಟ್ಟು ನಮ್ಮ ಸಂಸ್ಕೃತಿಯನ್ನ ಕಾಪಾಡೋದಕ್ಕೋಸ್ಕರ ಇಂಥ ಶಿಬಿರಗಳಿಗೆ ನಾವು ಯೂತ್ಸ್ ಎಲ್ಲ ಅಟೆಂಡ್ ಆಗ್ಬೇಕು. ಸೊ ನಾವ್ ಈ ತರ ಅಟೆಂಡ್ ಆಗೋದ್ರಿಂದ ಇಲ್ಲಿ ಧ್ಯಾನ, ಪ್ರಾಣಾಯಾಮ, ಯೋಗಗಳನ್ನ ಕಲಿತೇವಿ. ಸೊ ಈಗೆಲ್ಲ ಏನಂತಾರೆ, ಇಂಥ ಶಿಬಿರಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ ಮುಪ್ಪಾದ್ಮೇಲೆ ಹೋಗ್ಬೇಕು. ಈಗೆಲ್ಲ ನಮ್ಗೆ ಯಾವ ಡಿಸೀಸಸ್ ಇರಂಗಿಲ್ಲ, ಸೊ ಅವಾಗ ಹೋದ್ರೆ ನಡಿತೈತಿ ಅಂತಾರ. ನಾವ್ ಯೂತ್ಸ್ ಇರುವಾಗ ಈ ಕಾರ್ಯ ಯಾಕೆ ಮಾಡ್ಬಾರ್ದು? ಇವಾಗ್ಲಿಂತ ನಾವ್ ಈ ತರ ಶಿಬಿರಗಳಿಗೆ ಹೋಗೋದ್ರಿಂದ ನಮ್ಗೆ ಯಾವುದೇ ಅನಾರೋಗ್ಯಗಳಂತ ಬರುದಿಲ್ಲ. ಸೊ ನಾವ್ ಇವಾಗ್ಲಿಂತನ ಇಂಥ ಶಿಬಿರಕ್ಕೆ ಅಟೆಂಡ್ ಆದ್ರ ನಮ್ ಲೈಫ್ ಇನ್ನೂ ಚೆನ್ನಾಗಿರ್ತೈತೆ ಅಂತ ಹೇಳ್ಬೋದು. ಜೈ ಗುರುದೇವ್. ನನ್ನ ಹೆಸರು ಚಿದಾನಂದ್ ಅಂತ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ಬ್ಯಾಂಕ್ ಎಂಪ್ಲಾಯಿ ವರ್ಕ್ ಮಾಡ್ತಾ ಇದ್ದೀನಿ ಹುಬ್ಳಿಯಲ್ಲಿ. ಸೊ SSY ಶಿಬಿರ ಅತ್ಯಮೂಲ್ಯವಾಗಿ ಅವರು ಅಟೆಂಡ್ ಮಾಡಲೇಬೇಕು. ಇದರಿಂದ ಏನಾಗುತ್ತೆ, ಮಾನವಿನ ಪ್ರಗತಿ ಅನುಸಾರವಾಗಿ ಅವ್ರು ಬೆಳೀತಾರೆ. ಇನ್ನೊಂದೇನಂದ್ರೆ ಮುಂದೆ ಬರುವಂಥ ಜನ್ರೇಷನ್ಗೆ ನಾವು ಕೂಡ ನಾಲೆಜ್ ಕೊಡ್ಬೋದು. ಹಾಗೂ ಈ ಧ್ಯಾನ, ನಮ್ಮ ಸನಾತನ ಧರ್ಮದಿಂದ ಬಂದಂತಹ ಈ ಧ್ಯಾನ, ಜಪ, ಆಹಾರ ಪದ್ಧತಿನ ಇವಾಗಿಂದಾನೇ ಅಳವಡಿಸ್ಕೊಂಡ್ರೆ ನಾವು ಮುಂದೆ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ಹೇಳಿ ನಾನು ಮಾತನಾಡ್ತೀನಿ. ಜೈ ಗುರುದೇವ್.
My name is Ramesh Kenchapnawar. Now I am pursuing PhD. ಬಟ್ ಏನಪ್ಪಾ ಅಂತಂದ್ರೆ ನಮ್ಮ ಜೀವನ ಶೈಲಿ ಏನಾಗೈತಪ್ಪ ಅಂತಂದ್ರೆ ಎಲ್ಲದರೊಳಗೂ ಟೆಕ್ನಾಲಜಿ ಮುಂದುವರೆದ ಎಲ್ಲ ಅದ. ಬಟ್ ನಾನು ಎದಕ್ಕೆ ವರ್ಕ್ ಮಾಡಾಕತ್ತೇನಲ್ಲ, ಸೊ ಅದನ್ನ ನಾನು ಅಲ್ಲೇ ಅದು ನಾನು ಕಂಡ್ಕೊಂಡಿಲ್ಲ ನಾ ಏನ್ ಅನ್ನೋದು. ಇಲ್ಲಿ ಬಂದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ ನನಗೆ ಎನರ್ಜಿ ಲೆವೆಲ್ ಹೈ ಆಗೈತಿ, ಡಿಸಿಷನ್ ಮೇಕಿಂಗ್ ಅಂಡ್ ಕ್ಲಾರಿಟಿ ಆಫ್ ಥಾಟ್ಸ್. ಒಂದ್ಸರಿ ಏನಾಗತ್ತಪ್ಪ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ಇಸ್ ಟಫ್ ದಿಸ್ ಸಿಚುವೇಶನ್, ಸಮ್ ಸಿಚುವೇಶನ್ಸ್. ಸೊ ಈಗ ನನಗೆ ಏನ್ ಫೀಲ್ ಆಗತ್ತಪ್ಪ ಅಂತಂದ್ರೆ ಐ ಹ್ಯಾವ್ ಅ ಲಾಟ್ ಆಫ್ ಕ್ಲಾರಿಟಿ ಇನ್ ಮೈ ಫ್ಯೂಚರ್. ಜೈ ಗುರುದೇವ್. ಸಿದ್ಧ ಸಮಾಧಿ ಯೋಗಾಶ್ರಮ ಸುರಶೆಟ್ಟಿಕೊಪ್ಪದಲ್ಲಿರುವಂತಹ ಶ್ರೀ ಕುಮಾರ್ ಗುರುಜಿಯವರ ಶಿಷ್ಯನಾಗಿ ಕಳೆದ ಒಂದು 10 ವರ್ಷಗಳಿಂದ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಬರುವಂತಹ ಸಾಧಕರಿಗೆ ಪ್ರಾಣಾಯಾಮಗಳನ್ನು ಹೇಳುವುದರ ಜೊತೆಗೆ ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಳ್ತಾ ಇದ್ದೇನೆ. ನಾವು ನೋಡಿದ ಹಾಗೆ BP, ಶುಗರ್, ಮಂಡಿ ನೋವು, ತಲೆನೋವು, ಬೆನ್ನುನೋವು ಹಾಗೆ ಇನ್ನಿತರೆ ಯಾವುದೇ ಸಮಸ್ಯೆಗಳಿರಬಹುದು, ಎಲ್ಲರೂ ಗುಣವಾಗಿ ಹೋಗಿರುವುದನ್ನು ನಾವು ನೋಡಿದ್ದೇವೆ. ಉದಾಹರಣೆಗೆ ಹೇಳೋದಾದ್ರೆ ಹೆಬ್ಸೂರಿಂದ ಒಬ್ಬ ಅಮ್ಮ ಬಂದಿದ್ರು. ಅವರು ಆಶ್ರಮಕ್ಕೆ ಬರಬೇಕಾದ್ರೇನೆ ಒಂದು ಕಾಲು ನಡುಗಿಸ್ಕೋತಾ ಒಂದು ಕೈ ನಡುಗಿಸ್ಕೋತಾ ಬರ್ತಾ ಇದ್ರು. ಇಲ್ಲಿ ಬಂದು 3 ದಿವಸದಲ್ಲಿ ಅವ್ರು ಆರಾಮಾಗಿ ನಡ್ಕೊಂಡು ಮನೆಗೆ ಹೋಗಿದ್ದ ನಾವು ಕಣ್ಣಾರೆ ನೋಡಿದ್ದೇವೆ. ಎಲ್ಲ ಸಾಧಕರು ಸಹ ನೋಡಿದ್ದಾರೆ. ಹಾಗೆ ಬ್ರೈನ್ ಟ್ಯೂಮರ್ ಉದಾಹರಣೆಗಳನ್ನ ಈಗಾಗಲೇ ಗುರುಗಳು ಹೇಳಿದ್ದಾರೆ. ಇನ್ನಿತರೆ ಯಾವುದೇ ಕಾಯಿಲೆ ಇರಬಹುದು, ಮಾನಸಿಕತೆಯಿಂದ ಬಳಲ್ತಾ ಇರುವಂತ ಸಾಕಷ್ಟು ವ್ಯಕ್ತಿಗಳು ಗುಣ ಆಗಿ ಹೋಗಿರೋದನ್ನ ನಾವು ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಾಣಾಯಾಮಗಳು ಹಾಗೂ ಧ್ಯಾನಗಳು, ಆಹಾರ ಪದ್ಧತಿ ಬಹುಮುಖ್ಯ ಪಾತ್ರವನ್ನ ವಹಿಸ್ತಾ ಬಂದಿದೆ. ಜೈ ಗುರುದೇವ್. ಸ್ನೇಹಿತರೆ, ನಾವು ಇಷ್ಟೊತ್ತು ಸಾಕಷ್ಟು ಜನರ ಅನುಭವಗಳನ್ನ ಕೇಳಿದ್ವಿ. ಇದೆಲ್ಲವನ್ನು ಕೇಳಿದಾಗ ನಮ್ಗೆ ಅಚ್ಚರಿ ಅನಿಸ್ಬೋದು, ಬೇರೆ ಬೇರೆ ತರದಂತಹ ವಿಚಾರಗಳನ್ನ ಮಾಡ್ಬೋದು. ಯಾಕಂದ್ರೆ ನಾವು ಕಲಿತವರು ಎನ್ನುವಂತಹ ದೊಡ್ಡ ಪಟ್ಟವನ್ನು ಕಟ್ಕೊಂಡು ತಿರುಗಾಡ್ತಿದ್ವಿ. ಇದೆಲ್ಲವೂ ಕೂಡ ನಾವು ಮೂಢನಂಬಿಕೆ ಅನ್ಬಹುದು, ಮತ್ತೊಂದು ಅನ್ಬಹುದು, ಎಲ್ಲವೂ ಅನ್ಬಹುದು. ಇಲ್ಲಿ ಬಂದಿರುವಂತವ್ರು ಯಾರು ಸಾಮಾನ್ಯವಾದವರಲ್ಲ, ಎಲ್ಲರೂ ಎಜುಕೇಟೆಡ್ಸ್, ಎಲ್ಲರೂ ನಮ್ಮಂತೆ ಕಲಿತವರೇ. ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅವರು ಕಲಿತವರಾದ್ರೂ ಕೂಡ ಇಲ್ಲಿಗೆ ಬಂದು ಈ ಯೋಗದ, ಧ್ಯಾನದ, ಪ್ರಾಣಾಯಾಮದ, ಆಹಾರ ಪದ್ಧತಿಯ ಎಲ್ಲ ಅವಕಾಶಗಳನ್ನ, ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಅವ್ರ ಜೀವನದಲ್ಲಾಗಿರುವಂತಹ ಬದಲಾವಣೆಯನ್ನ ಬಹಳ ಚೆನ್ನಾಗಿ ಹೇಳಿದ್ರು. ಅದನ್ನು ಕೂಡ ನಾವು ಕೇಳಿದ್ವಿ. ಹಿಂಗೆ ಯೋಗ ಅನ್ನುವಂಥದ್ದು, ಭಾರತೀಯ ವಿಚಾರಗಳನ್ನುವಂಥದ್ದು ಸುಮ್ಮನೆ ಬಂದಿರುವಂತದ್ದಲ್ಲ. ಅದರ ಹಿಂದೆ ವಿಜ್ಞಾನವಿದೆ. ವಿಜ್ಞಾನ ಅನ್ನುವಂಥ ಶಬ್ದ ಈಗೀಗ ಹುಟ್ಟುಕೊಂಡಿದೆ. ಆದ್ರೆ ಈ ವಿಜ್ಞಾನ ಎನ್ನುವಂಥದ್ದನ್ನ ನಮ್ಮ ಹಿಂದಿನ ಹಿರಿಯರು, ಪೂರ್ವಜರು ಅದೆಷ್ಟೋ ವರ್ಷಗಳ ಹಿಂದೆನೆ ವಿಜ್ಞಾನ ಎನ್ನುವಂಥದ್ದನ್ನ ನಮ್ಮ ಜೀವನ ಪದ್ಧತಿ ಒಳಗಡೆ ನಮಗ್ ಗೊತ್ತಿಲ್ಲದೇನೆ ಅಳವಡಿಸಿದ್ರು. ಅದನ್ನ ನಾವು ಮರ್ತಿದೀವಿ. ಅದನ್ನ ಮರಳಿ ನಮಗೆ ನೆನಪಿಸುವಂತಹ ಕೆಲಸವನ್ನ, ಅದನ್ನ ಜೀವಂತವಾಗಿಡುವಂತಹ ಕೆಲಸವನ್ನ ಸಿದ್ಧ ಸಮಾಧಿ ಯೋಗ ಆಶ್ರಮದಂತಹ ಅದೆಷ್ಟೋ ಸಂಸ್ಥೆಗಳು ಮಾಡ್ತವೆ. ನೀವು ಕೂಡ ಇಂತಹ ಶಿಬಿರಗಳಿಗೆ ಬಂದು ಅಟೆಂಡ್ ಆಗ್ಬಹುದು. ಇದರ ಒಂದಿಷ್ಟು ವಿವರಗಳನ್ನ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ತಾವು ಕೂಡ ಅವರನ್ನ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ನಮ್ಮ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ವಂದೇ ಭಾರತ ಮಾತರಂ.